ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ ನಂಬರ್ 26 ಲಾಸ್ಟ್ ಎಕ್ಸಸೈಸಸ್. ದೋಷಿತೆ ಉಕರಿತಾನ್ ದೆಸ್ಕ ಹಾಂ ಬಸ್ಸುಗ ನಕನಕ ಕುನಕತಾನ್ ದೆಸ್. ಹಾಂ ಯಾಕೆ ಲೇಟ್ ಆಯ್ತು? ಹಾಂ ಬಸ್ಸು ಬರಲಿಲ್ಲ. ಇಲ್ಲಿ ನಕ ಇದೇನು ಅಂದರೆ ಈ ಕ್ರಿಯಾಪದನ ಬಣ್ಣಿಸ್ತಾ ಇದೆ. ಇದು ಅಡ್ವರ್ಬು, ಒಂದು ಅಡ್ವರ್ಬು ಅಂದರೆ ಸರಿಯಾದ ಟೈಮಿಗೆ ಬರಲಿಲ್ಲ ಅಂತ ಅರ್ಥ. ಇದು ಆ ಮೀನಿಂಗ್ ಇದರಲ್ಲಿ ಅಡಗಿದೆ, ನಕ ಅನ್ನೋದರಲ್ಲಿ. ಸೊ ನಕ ಅದಾದಮೇಲೆ ಯಾವಾಗಲೂ ನೆಗೆಟಿವ್ ಬರುತ್ತೆ. ನಕ ಕೊನಕತ್ತದೆಸ್, ಇಲ್ಲ ಬಸ್ಸುಗ ಕೊನಕತ್ತದೆಸ್, ನಕ ಕೊನಕತ್ತದೆಸ್, ಕೊನಕತ್ತಾಂದೆಸ್ ಅಲ್ವಾ? ಹಾಂ, ಕೊನಕತ್ತಾಂದೆಸ್, ಸರಿಯಾದ ಟೈಮಿಗೆ ಬರಲಿಲ್ಲ ಅಂತ ಬಸ್. ನೆಕ್ಸ್ಟ್ ನೀವೇ. ಸುಖಿ ರೊಕೋನಿ ಸಾನ್ಕಾಶಿ ಮಸ್ಕ ಹಾಂ ಇಯೆ ಚೊತ್ತೋ ಸುಗೋಗ ಒರೋಯಿಂದೆಸ್. ಹಾಂ ಹಾಂ ಯಾಕೆ ಅಟೆಂಡ್ ಆಗಿಲ್ಲ? ರೊಕೋ ಸುಖಿ ರೊಕೋನಿ ಅಟೆಂಡ್ ಆಗಿಲ್ಲ ಅಲ್ಲ, ಅಟೆಂಡ್ ಆಗ್ತೀರಾ ಅಂತ ಕೇಳ್ತಿರೋದು. ಸಂಕಾಶಿ ಮಸ್ಕ ಅಟೆಂಡ್ ಆಗ್ತೀರಾ? ಹಾಂ, ಸ್ಕೀ ಬೇಕು ಅಂದರೆ ಎಂತ, ಇದು ಸ್ಕೀಯಿಂಗ್ ಟ್ರಿಪ್ಗೆ ಬರ್ತೀರಾ, ಅಟೆಂಡ್ ಆಗ್ತೀರಾ ಅಂತ. ಅದಕ್ಕೆ ಏನಂತೀರೋರು? ಇಲ್ಲ, ಸ್ವಲ್ಪ ಟೈಮ್ ಇಲ್ಲ. ಇದು ಯಾವ ಥರ ಗೊತ್ತಾ? ಈ ಕಾರಣ ಕೊಡ್ತಾ ಇರೋದು ಇದು ಎನ್ಫೈಲ್ ಕಲ್ತಿದ್ವಿ, ಯೋಜಿಗ ಅರಿಮಸ್. ನೆನಪಿದೆಯಾ? ಏನೋ ಕೆಲಸ ಇದೆ ಅಂತ. ಅದೇ ಥರ ಒಂದು ಆ ಥರ, ಅದೇ ಥರ ಇದನ್ನು ಟೈಮ್ ಬಗ್ಗೆ ಏನು ಹೇಳ್ತಿರೋದು. ಸುಗೋಗ ವರಿಯಿಂದೆಸ್ ಅಂದರೆ ಟೈಮಿಂಗ್ ಸರಿ ಇಲ್ಲ ಅಂತ, ನಂದೇನೋ ಬೇರೆ ಕೆಲಸ ಇರುತ್ತೆ ಅಂತ ಆ ಥರ ಹೇಳಿದ್ದಾರೆ. ಸುಗೋಗ ವರಿಯಿಂದೆಸ್. ಎಸ್, ಓಕೆ. ಈ ಎಕ್ಸಸೈಸಲ್ಲಿ ನಮ್ಮದು ಫೋಕಸ್ಸು ಉಂದೆಸ್ ಅಂತ ಮಾಡೋದು, ಉಂದೆಸ್ ಅಂತ ಮಾಡೋದು. ಎಸ್, ಒಂದನೇದು. ಇದನ್ನು ಯಾರು? ಚೈತ್ರಸನ್. ದೋಷತೆ ಬೀರುವೋ ನೋಮಿನಾಯಿನ್ ದೆಸ್ಕ. ನೊಮಿ ಅಲ್ಲ, ಮಾ ಆಗುತ್ತೆ. ನೋಮನಾಯಿನ್ ದೆಸ್ಕ. ಹಾಂ, ಯಾಕೆ ಆಲ್ಕೋಹಾಲ್ ಅನ್ನು ಕುಡಿಯಲ್ಲ? ಸುಖಿನಾನ್ ದೆಸ್ಕರ. ನೀವೇ ಕಾರಣ ಕೊಡ್ತೀರಾ? ಹೇಳಿ. ಹಾಂ, ಇಷ್ಟ ಇಲ್ಲದೆ ಇರುತ್ತೆ. ಹಾಂ, ಹೇಳಿ. ಮತ್ತೆ ಜಪಾನೀಸಲ್ಲಿ ಏನಂತಾರೆ? ಸುಖಿನಾನ್ ದೆಸ್ಕರ. ನೀವೇನಂದ್ರಿ ಗೊತ್ತಾ? ಉಲ್ಟಾ ಹೇಳಿದ್ರಿ. ಸುಖಿ ನಾಯಿ ಸುಖಿದೆಸ್. ಹೌದಾ? ಇದ್ರ ನೆಗೆಟಿವ್ ಏನು? ಇಷ್ಟ ಇಲ್ಲ. ಸುಖಿ ನಾಯಿ ಇಲ್ಲ, ಸುಖಿ ಜನಾಯಿದೆಸ್. ಸುಖಿಜ ಅರಿಮಸೇನ್ ಅಲ್ವಾ? ಅಲ್ಲಿಂದ ಬರೋಣ. ಸುಖಿಜ ಅರಿಮಸೇನ್, ಇಷ್ಟ ಇಲ್ಲ. ಅದು ನಾವು ಪೊಲೈಟಲ್ಲಿ ಹೆಂಗೆ ಹೇಳ್ತೀವಿ? ಅಲ್ಲ, ಸಾರಿ, ಪ್ಲೇನ್ ಫಾರ್ಮಲ್ಲಿ ಸುಖಿಜ ನಾಯಿದೆಸ್. ಈಗ ಉನ್ ಫಾರ್ಮ್ ಹಾಕಬೇಕು, ಉಂದೆಸ್. ಹಾಂ, ಸುಖಿಜ ನಾಯಿಂದೆಸ್. ಓ ಮೈ ಗಾಡ್, ನಾನು ಬೇರೆ ಅರ್ಥನೇ ಮಾಡ್ಬಿಟ್ಟೆ. ನೋಡಿ. ಸಾರಿ ಸುಖಿಜ ನಾಯಿಂದೆಸ್. ಹಾಂ, ದೋಸ್ತೆ ಬೀರುವೋ ನಮನಾಯಿಂದೆಸ್ಕ. ಹಾಂ, ಹೇಳಿ. ಸುಖಿಜ ನಾಯಿಂದೆಸ್ಕರ. ಹಾಂ, ಕಂಪ್ಲೀಟ್ ಮಾಡ್ತೀರಾ? ಸುಖಿಜ ನಾಯಿಂದೆಸ್ಕರ. ಬೀರುವೋ ನೋಮನಾಯಿಂದೆಸ್. ಅಷ್ಟೇ ನೋಡಿ, ಫಿನಿಶ್. ಸೆಕೆಂಡು ಯಾರು? ಕಲೇಸನ್. ಹಾಂ, ಕರೆಕ್ಟ್. मेगा ಹಾಂ अकाइदस, मेगा अकाइदस ने ದೋಷಿತಾನ್ ದೆಸ್ಕ. ಹಾಂ, ಅರ್ಥ? ಅಂದ್ರೆ ನೋಡೋದು ಅಂತ ಅನ್ಸುತ್ತೆ. ಮೇ ಅಂದರೆ ಕಣ್ಣು. ಕಣ್ಣು ಅಕಾಯಿದೆಸ್. ಅಕಾಯಿದಸ್ ಹೌದಲ್ವಾ ಅಂತ ಬರ್ತದೆ. ಅಕಾಯಿ ಅಂದರೆ ಕೆಂಪು ಅಂತ, ಕೆಂಪು ಬಣ್ಣ. ಕಣ್ಣು ಕೆಂಪಗಿದೆ ಅಲ್ವಾ? ಹಾಂ, ಅಲ್ವಾ? ಹಾಂ, ಏನಾಯ್ತು? ದೋಸ್ತಾನ್ ದೆಸ್ಕ, ಏನಾಯ್ತು? ಈ ಥರ ನೆನ್ಪಿಟ್ಕೊಳ್ಳಿ ಯಾವಾಗಲೂ. ದೋಸ್ತಾನ್ ದೆಸ್ಕ, ದೋಷಿ ಮಸ್ತಕ
ಅದ್ರದ್ದು ಅಲ್ಲಿಂದ ಬಂದಿದೆ. ದೋಸ್ತ ಏನಾಯಿತು? ಹಾಂ ಹೇಳಿ. ಕಣ್ಣೆ ಕೆಂಪಾಯಿತು, ಬೀರ್ ಕುಡ್ದಿದ್ದೀರೋ, ಇಲ್ಲ ಈಗ ಎದ್ದಿದ್ದೀರೋ, ಇಲ್ಲ ಜ್ವರ ಇದೆಯೋ? ಇವಾಗ ಇವಾಗ ಎದ್ದಿದ್ವಿ. ಹಾಂ ಹೇಳಿ ಮತ್ತೆ. ಹಾಂ ಸೂಪರ್, ಹೇಳ್ಬೋದು ಇದನ್ನು. N5 ಹೇಳ್ಬೋದು. ಈಗ ಮಾಯೆ ಡೈಲಿ ಬರುತ್ತೆ. ಈಗ ಅನ್ನೋಕ್ಕೇನಂತೆ, ನಾವು ಈಗ ಎದ್ದೆ. ಈಗ ವರ್ಣನೆ ಬರ್ತಿಲ್ಲ. ಈಗ ಓಕೆ, ಏನಂಬ ಇಮ ಇಮ್ಮ ಎದ್ದೆ. ಒಕುರಿ ಮಸ್ತ. ಒಕ್ಕೂರಿ ಮಸ್ತ ಅಂದರೆ ಕಳಿಸ್ಕೊಟ್ಟೆ ಅಂತ, ಕಳಿಸ್ದೆ ಅಂತ. ಇವಾಗ ಎದ್ದಿದ್ದೆ. ಹಾಂ ಏನದು ವರ್ಬೇನು? ಕ್ರಿಯಾಪದ. ಒಕಿಮಾಸ್. ಹಾಂ ಈಗ ಎದ್ದೆ ಅನ್ನಕ್ಕೆ ಏನು ಅಂತೀರಾ? ಇವಾಗ ಎದ್ದೆ. ಒಕುರಿ ಮಸ್ತ. ಒಕಿ ಮಸ್ತಿಂದ ಒಕುರಿ ಮಸ್ತ್ ಹೆಂಗಾಯ್ತು? ಒಕಿ ಮಸ್ತ. ಹಾಂ ಅಷ್ಟೇ. ಇಮ ಒಕಿ ಮಸ್ತ. ಹಾಂ ಇಮ ಒಕಿ ಮಸ್ತ, ಈಗ ಎದ್ದೆ. ಅದನ್ನು ಸ್ವಲ್ಪ ಫ್ರೆಂಡ್ಗೆ ಹೇಳೋ ರೀತಿ ಹೇಳ್ತೀರಾ? ಇಮ ಒಕಿತಾಂದೆಸ್ ಅಷ್ಟೇ. ಒಕಿ ಮಸ್ತಾದು ಪ್ಲೇನ್ ಫಾರ್ಮ್ ಏನು? ಒಕಿತಾ. ಆಮೇಲೆ ಉಂದೆಸ್ ಸೇರಿಸ್ಬಿಡೋದು ಅಷ್ಟೇ. ಓಕೆನಾ? ಹೈ. ಮೂರನೇದು ಅನುಶಾಸನ್. ಮಾಯಸ ಶಿನ್ಬುನು ಯೋಮಿಮಸ್ಕ. ಹಾಂ ಪ್ರತಿದಿನ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದ್ತೀರಾ? ಹಾಂ ಈ ಜಿಕ್ಕನ್ಗ 9 days. ಓಕೆ, ನೀವು ಹೇಳಿದ ಯಾವ ಥರ ಇತ್ತು ಗೊತ್ತಾ? ಇಲ್ಲ, ಟೈಮ್ ಇಲ್ಲ. ಓಕೆ ಹಂಗೆ ಹೀಗೆ ಫಸ್ಟ್ ಇಲ್ಲ ಓದಲ್ಲ ಯಾಕೆಂದರೆ ಟೈಮ್ ಇಲ್ಲ, ಹಂಗೆ ಹೇಳ್ತೀರಾ? ಈ ಜಿಕ್ಕನ್ಗ ಜಿಕ್ಕನ್ಗ 9 days ಕರ. ಹಾಂ ಹಾಂ ಕರೆಕ್ಟ್. ಯೋಮ 9. ಸೂಪರ್ ಬಂತದೆ. ಜಿಕ್ಕನ್ಗ ಅರಿಮಸೆನ್ಕರ ಯೋಮ 9 days. ಅಷ್ಟೇ ನೋಡಿ, ಸೂಪರ್. ಜಿಕಾಂಗ ಅರಿಮಸೆಂಕರ ಯೊಮ 9 days. ಎಸ್ ಕರೆಕ್ಟ್. ಹಿಂಗೂ ಹೇಳ್ಬೋದು, ಇನ್ನೂ ಹಿಂಗೆ ಹೇಳ್ಬೋದು. ಜಿಕಾಂಗ 9 days ಕರ ಯೋಮ 9 days. ಎರಡು ಕರೆಕ್ಟೆ. ನೆಕ್ಸ್ಟ್ ಶ್ವೇತಸನ್. ಹಾಯ್ ಸೆನ್ಸೆ. ಯೋಕು ಕರಾವೋಕೆ ನಿ ಇಕಿಮಸ್ಕ. ಹಾಂ ಹೀಯೆ ಚತ್ತೋ ಇಸೋಗಶಿ ನಾಂದೆಸ್. ಹಾಂ ಓಕೆ. ಇಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ. ಇಲ್ಲ ಸ್ವಲ್ಪ ಬ್ಯುಸಿ ಇದ್ದೀನಿ. ಓಕೆ, ಏನಿತ್ತು ಪ್ರಶ್ನೆ? ತುಂಬ ಅಲ್ಲಿಗೆ ಹೋಗ್ತೀರಾ? ಇಲ್ಲ ಅಲ್ಲಿಗೆ ಹೋಗಲ್ಲ ಅಂತ ಅಂದು ಆಮೇಲೆ ಕಾರಣ ಕೊಡ್ತೀರಾ? ಎಸ್ ಸೆನ್ಸೆ. ಯೋಕು ಕರಾವೋಕೆ ನಿ ಇಕಿಮಸ್ಕ. ಯಾವಾಗಲೂ ಕರಾವೋಕೆ ನಿ ಹೋಗ್ತೀರಾ ಅಂತ. ಯಾವಾಗಲೂ ಅಂದರೆ ಅದು ಇತ್ಸುಮೋ ಅಂತ ಆಗುತ್ತೆ. ಯೋಕು ಅಂದರೆ ಪದೇ ಪದೇ ಅಂತ, ಅದೇ ಫ್ರೀಕ್ವೆನ್ಸಿ ಬಗ್ಗೆ ಮಾತಾಡ್ತೀವಿ. ಭಾಳ ಅಲ್ಲಿಗೆ ಹೋಗ್ತೀರಾ ಅಂತ, ತುಂಬ ಅಲ್ಲಿಗೆ ಹೋಗ್ತೀರಾ. ಅದಕ್ಕೆ ನೀವು ಇಲ್ಲ ಹೋಗಲ್ಲ, ಸ್ವಲ್ಪ ಬಿಸಿ ಇದ್ದೀನಿ ಅಂತ. ಹಂಗೆ. ಇಲ್ಲ ಹೋಗಲ್ಲ, ಸ್ವಲ್ಪ ಬಿಸಿ ಇದ್ದೀನಿ ಹಂಗೇಳಿ ಹೇಳ್ತೀರಾ? ಹೀಯೆ ಚತ್ತೋ ಇಸೋಗಶಿ ಇಂದೆಸ್. ಓಕೆ ಹಂಗೆ ಹೇಳ್ತೀರಾ. ಹೀಯೆ ಚೊತ್ತೋ ಇಸೋಗಾಶಿಂದೆಸ್. ಓಕೆ, ಸ್ವಲ್ಪ ಬ್ಯುಸಿ ಇದ್ದೀನಿ. ಹೀಯೆ ಇಕಿಮಸೇನ್ ಚೊತ್ತೋ ಇಸೋಗಾಶಿಂದೆಸ್. ನಾನಾದರೆ ಈ ಥರ ಹೇಳ್ತೀನಿ. ಹೈ. ಓಕೆ, ನೆಕ್ಸ್ಟ್ 6th one. ಓಕೆ, ಯಾರು ಹೇಳ್ತೀರಾ? ಸುಮನ್ ಸರ್. ಪಸಕ್ಕೋನ್ನೋ ಶೂಶಿಗ ಹಾಂ ವರುಯಿಂದೆಸ್ಗ ಮಿತೆ ಇತದಕ್ಕಿಮಸೇನ್ಕ. ಎಸ್. ಪಸಕೋನ್ ಕಂಡೀಷನ್ ಚೆನ್ನಾಗಿಲ್ಲದ ಇರೋದ್ರಿಂದ ಸ್ವಲ್ಪ ನೋಡ್ತೀರಾ? ಚೆನ್ನಾಗಿಲ್ಲ
ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಅದೇ ಇದನ್ನ ಹೆಂಗೆ ಅದಕ್ಕೆ ನೋಡ್ತೀರಾ? ನೋಡಲ್ವಾ? 2 ಆಗುತ್ತೆ. ಎಸ್. ಮಿತೆ ಇತದಾಕೆ ಮಸೆಂಕ. ಅದಕ್ಕೆ ಏನು ಹೇಳ್ತಾರೆ? ಓಕೆ, ಮತ್ತೆ ಎರಡನೇದ ಇನ್ನೊಂದು ಹೇಳಿ. ಪಸಕೋನ್ ಓ ಕೈತಾನ್ ದೆಸ್ ಗಾ ದೊಕೋದೆ ಕತ್ತರ ಈ ದೆಸ್ ಕಾ. ಓಕೆ ಓಕೆ, ಇಲ್ಲಿ ಸ್ವಲ್ಪ ತಪ್ಪು ಹೇಳಿದ್ರಿ, ಇನ್ನೊಂದು ಹೇಳಿ. ಪಸಕೋನ್ ಓ ಕಥನ್ ದೆಸ್ ಗಾ. ಅಲ್ಲಿ ತಪ್ಪಾಯ್ತು ಅವಾಗಲೇ ಹೇಳಿದ್ದು. ಈಗ ಪಸಕೋನ್ ಓ ಕೈತಾನ್ ದೆಸ್ ಗಾ. ಕಾಯ್ತಾಯಿನ್ ದಿಸ್ಗ. ಕೈತಾಯಿನ್ ದೆಸ್ ಗಾ. ತಾಯಿ ಇಂಪಾರ್ಟೆಂಟ್. ಕೈತಾಯಿನ್ ದೆಸ್ ಗಾ ದೊಕೋದೆ ಕತ್ತರ ಈ ದೆಸ್ ಕಾ. ಅರ್ಥ? ಲ್ಯಾಪ್ಟಾಪ್ ಅನ್ನು ಪರ್ಚೇಸ್ ಮಾಡೋ ಬಯಸ್ತಿದ್ದೀನಿ. ಎಲ್ಲಿ ಪರ್ಚೇಸ್ ಮಾಡಬಹುದು? ಮಾಡಿದ್ರೆ ಓಕೆ. ಓಕೆ, ಒಳ್ಳೆಯದು. ಎಲ್ಲಿ ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು. ಮಾಡಿದ್ರೆ ಕತ್ತರ ಈ ದೆಸ್ಕ. ಎಸ್. ಸೊ ಇಲ್ಲಿ ಈ ಎಕ್ಸಸೈಸಲ್ಲಿ ಗ್ರಾಮರು, ಯಾವ ಗ್ರಾಮರು? 2 ಗ್ರಾಮರು. ಇತೆ ಇತಾದಾಕೆ ಮಸೆಂಕ, ಆಮೇಲೆ ಈ ಥರ ಈ ದೆಸ್ಕ ಮಾಡಿದ್ರೆ ಒಳ್ಳೆಯದು. ಈ ಗ್ರಾಮರ್ನ ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಎಸ್, ನೋಡೋಣ ಯಾರ್ಯಾರು ಯಾವ ಥರ ಮಾಡ್ತೀರಾ ಅಂತ. ಹೈ, ಫಸ್ಟ್ನೇದು ಚೈತ್ರ ಸಾಂಗ್. ರಾಯ್ಶಿವ್ನು ನಿಚಿಯು ಬಿ ಹಿಕೋಶಿ ಸುರುನ್ ದೆಸ್ ಗಾ ಹಾಂ, ಟೆತ್ಸುದೈಮಾಸ್ ಯೂಸ್ ಮಾಡಬೇಕು. ಓಕೆ, ನೀವು ರೆಡಿ ಆನ್ಸರ್ ರೆಡಿ ಮಾಡಿಟ್ಕೊಳ್ಳಿ, ಬರ್ತೀನಿ ಆಮೇಲೆ. ನೆಕ್ಸ್ಟು ಯಾರು? ಶ್ವೇತಾ ಸಾಂಗ್. ಹಾಗ ಹಿತಾಯಿನ್ ದೆಸ್ ಗಾ ಈ ಹಾ ಇಶಾ ಓಟಿಯನ್. ಓಕೆ, ನೀವು ರೆಡಿ ಮಾಡಿಟ್ಕೊಳ್ಳಿ. ನೆಕ್ಸ್ಟು 3ನೇದು ಅನುಷಾ ಸಾಂಗ್. ಅನುಷಾ ಸಾಂಗ್. ಶಿನ್ಬುನ್ಶಾವೋ ಕೆಂಕಾಕು ಶಿತಾಯಿನ್ ದೆಸ್ ದೊಕೋನಿ ಓಕೆ, ನೀವು ನೋಡ್ತಾರೆ. ಇತದಾಕೆ ಮಸೆಂಕ. ಓಕೆ, ನೀವು ನೋಡ್ತಾರೆ, ಬರ್ತೀನಿ. ಫಸ್ಟ್ನೇದು ಚೈತ್ರ ಸಾಂಗ್. ರೆಡಿ ಆನ್ಸರ್? ಹಾ ಸಂಜಯ್. ಟೆತ್ಸುದತೆ ಇತದಾಕೆ ಮಸೆಂಕ. ಎಸ್, ತೆತ್ಸ್ದತ್ತೆ ಇತದಾಕೆ ಮಸೆಂಕ. ಅರ್ಥ ಏನೋ? ಅರ್ಥ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಹೆಲ್ಪ್ ಮಾಡಲ್ವಾ? ಮುಂದಿನ ವಾರ ಭಾನುವಾರ ಶಿಫ್ಟ್ ಆಗ್ತೀನಿ. ಸುರುನ್ ದೆಸ್ಗ ಆಗ್ತೀನಿ. ಹೆಲ್ಪ್ ಮಾಡಲ್ವಾ? ಕರೆಕ್ಟ್. 2ನೇದು ಶ್ವೇತಾ ಸರ್, ನಿಮ್ಮದು? ಅದು ಇನ್ನೊಂದು ಇದೆಯಲ್ವಾ ಸಂಸೆ, ತರ ಇದೆ ಸರ್. ಹೇಳಿ, ಅದೇನು ಹೇಳ್ತೀರಾ? ಅದೇನು ಮಾಡ್ತೀರಾ? ಅದು ರಾಯ್ಶು. ಅಲ್ಲ, ಆನ್ಸರ್ ಕೊಟ್ಟಾಯ್ತಲ್ಲ, ಏನು ಬೇರೆ ಡೌಟಾ ನಿಮ್ಮದು? ಇಲ್ಲ ನಾನು ಅನ್ಕೊಂಡೆ ಅದನ್ನು ಮತ್ತೆ ತರ ಫಾರ್ಮಲ್ಲಿ ಅಂದ್ರೆ ಎಕ್ಸಾಮ್. 2 ಬೇರೆ ಬೇರೆ. ನೆಕ್ಸ್ಟ್ ಶ್ವೇತಾ ಸರ್. ಆಯ್ತಂತೆ ಓಶಿಯತೆ ಇತದಕ್ಕೆ ಮಸೆಂಕ. ಅರ್ಥ? ಅಂದ್ರೆ ಹಲ್ಲು ಹಲ್ಲು ಹಾಳಾಗಿದೆ, ಇಲ್ಲ ನೋಯ್ತಾ ಇದೆ. ದಿಸ್ಗ ಒಳ್ಳೆ ಹಲ್ಲಿನ ಡಾಕ್ಟರ್ನ ಸಜೆಸ್ಟ್ ಮಾಡ್ತೀರಾ? ಎಸ್, ಸಜೆಸ್ಟ್ ಮಾಡ್ತೀರಾ? ಇಲ್ಲ, ಹೇಳ್ತೀರಾ? ಹೇಳ್ತೀರಾ. ಅವ್ರನ್ನ ಹೇಳ್ತೀರಾ ಅನ್ನೋಕ್ಕೆ ಓಕೆ, ಸರಿಯಾಗಲ್ಲ ಇದು ಕನ್ನಡದಲ್ಲಿ. ಅದೇ, ಎಸ್, ಸಜೆಸ್ಟ್ ಮಾಡ್ತೀರಾ. ಹಾಗ ಇತಾಯಿನ್ ದೆಸ್ಗ ಈ ಹೈಶಾ ಓ ಒಶಿಯತೆ ಇತದಾಕೆ ಮಸೆಂಕ. ಎಸ್. ನೆಕ್ಸ್ಟು ಯಾರು? ಅನುಷಾ ಸರ್. ಶಿನ್ಬುನ್ಶಾವೋ ಕೆಂಕಾಕು ಶಿತಾಯಿನ್ ದೆಸ್ ಗಾ.
ದಿಸ್ಗ ಶಿನ್ಗುನ್ಶಾ ಅಂದ್ರೆ ನ್ಯೂಸ್ ಪೇಪರ್ ಕಂಪ್ನಿ. ಹಾಂ ಕೆಂಕಾಕು ಅಂದ್ರೆ ಗೊತ್ತಿಲ್ಲ. ಈ ಕಾಂಜಿ ಕಾಣ್ತಿದೆ ಇದು, ಈ ಕಾಂಜಿ ಗೊತ್ತಾ ನಿಮಗೆ? ಆ, ನಿಮಾಸ್ ಕಾಂಜಿ. ಮೀ ಹಾಂ ಇದು. ನಿಮಾಸ್ ಅಂದರೆ ಇದನ್ನು ವೀಕ್ಷಣೆ ಮಾಡ ಬಯಸ್ತಿದ್ದಾರೆ ಇವರು. ಓಕೆ ಓಕೆ ಅಲ್ಲಿಗೆ ಹೋಗಿ ನೋಡ್ಬೇಕಂತೆ ಕಂಪ್ನಿನ ಹೆಂಗಿದೆ ಅಂತ. ಓಕೆ ಅದಕ್ಕೆ ಶಿನ್ಗುನ್ಶಾ ಕೆಂಕಾಕು ಶಿತಾಯಿ ದೆಸ್ಕ ದೊಕ್ಕೋನಿ ಹಾಂ ಮೀಸೆ ಇತ್ತದಕ್ಕೆ ಮಸೆನ್ಕ ಇದಾಗೋಗಿದೆ ಆಗಲೇ. ಆಗೋಗಿದೆ. ದೊಕ್ಕೋನಿ ಹಾಂ ಇಲ್ಲಿ ನೋಡಿ ಇದೇನು ಮೋಸ್ಕೊಮಿಮಸ್. ಮೂಷಿಕೋ ಗೊತ್ತಿಲ್ಲ. ಮೋಸ್ಕೊಮಿಮಸ್ ಅಂದರೆ ಈಗ ಅದೇ ಆ ಕಂಪ್ನಿಗೆ ಹೋಗ್ತಿದ್ರಲ್ಲ ನೋಡೋಕ್ಕೆ. ಹಾಂ ಅಪ್ಲೈ ಮಾಡೋದು. ಹಾಂ ಅಪ್ಲೈ ಮಾಡಬೇಕು ಅಂದರೆ ನಾವು ಈ ಥರ ಬರ್ತಾ ಇದ್ದೀವಿ, ನಿಮ್ಮ ಪರ್ಮಿಷನ್ ಇದೆಯಾ ಅಂತ. ಮೋಸ್ಕೊಮಿಮಸ್ ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು. ಅಪಾಯಿಂಟ್ಮೆಂಟ್ ಥರ. ಸೊ ಕೇಳ್ತಾ ಇದ್ದಾರೆ ಅದು ವೆಬ್ಸೈಟಲ್ಲೋ ಫೋನ್ ಮಾಡೋ ಯಾವ ಥರ ಅಂತ. ಅದಕ್ಕೆ ಇವರು ದೊಕೊನಿ ಮೂಷಿಕೋಮಿತೆ ಇತ್ತದಕ್ಕೆ ಮಸೆನ್ಕ. ಓ ಏನಾಯ್ತು ಗೊತ್ತಾ ನೀವು ಹೇಳಿದ್ದು, ಎಲ್ಲಿ ಮಾಡ್ಕೊಡಲ್ವಾ, ಎಲ್ಲಿ ಅಪ್ಲೈ ಮಾಡ್ಕೊಡಲ್ವಾ ಅಂತ ಆಯಿತು. ಅರ್ಥನೇ ಇಲ್ಲ. ದೊಕ್ಕೋನಿ ಇಲ್ಲಿ ಎಲ್ಲಿ ಮಾಡಿದ್ರೆ ಒಳ್ಳೆಯದು, ಅದು ಚೆನ್ನಾಗುತ್ತೋ ಎಲ್ಲಿ ಮಾಡ್ಕೊಡಲ್ವಾ ಅನ್ನೋದು. ದೊಕ್ಕೋನಿ ಶಿತೆ ಇತ್ತದಕ್ಕೆ ಮಸೆನ್ಕ. ಇಲ್ಲಿ ನೋಡಿ ದೊಕ್ಕೋನಿ ಎಲ್ಲಿ ಮಾಡಿದ್ರೆಗೆ ಥರ ಫಾರ್ಮ್ ಉಪಯೋಗಿಸ್ಬೇಕು. ಶಿತಾರ ಇಲ್ಲಿ ಸಿತಾರ ಏನು ಮಾಡ್ತೀರಾ, ಇಲ್ಲಿ ಅಪ್ಲೈ ಮಾಡೋದಕ್ಕೆ ಏನಂತಾರೆ ಜಪನೀಸಲ್ಲಿ? ಮೂಷಿಕೋಮಿ ಮಸ್ ಅದನ್ನ ಹೆಂಗೆ ಹೇಳ್ತೀರಾ ಥರ ಫಾರ್ಮಲ್ಲಿ? ಮೂಷಿಕೋಮಿ ಮೀದೆ ಅದನ್ನ ಏನು ಮಾಡ್ತೀರಾ? ಮೀನ ನುಂಗ್ ಹೇಳ್ಬೇಕು. ಕೊಂದರ ಶಿಕೊಂದರ ಈ ದೆಸ್ಕ ಈ ದೆಸ್ಕ ಎಲ್ಲಿ ಮಾಡಿದ್ರೆ ಒಳ್ಳೆಯದು, ಇವನಿಗೆ ಗೊತ್ತಾಗ್ತಿಲ್ಲ. ಕೇಳ್ತಾ ಇದ್ದಾನೆ ಎಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ. ದೊಕೋನಿ ಮೋಸ್ಕೊಂದರ ಈ ದೆಸ್ಕ ಎಲ್ಲಿ ಮಾಡಿದ್ರೆ ಒಳ್ಳೆಯದು. ನೀವು ಹೇಳಿದ್ದೇನು ಮೋಸ್ಕೊಂದ ಈ ಥರಕ್ಕೆ ಮಸೆಂಕ ಅಂದರೆ ನೀವು ಅವ್ರಿಗೆ ಹೇಳ್ತಿದ್ದೀರ ಮಾಡಿ ಅಂತ, ಮಾಡಿಕೊಡಲ್ವಾ ಅಂತ. ಅದು ಬೇಡ, ನಾನೇ ಮಾಡ್ತೀನಿ, ನೀವು ಹೇಳಿ ಎಲ್ಲಿ ಅಂತ. ಎಲ್ಲಿ ಮಾಡಿದ್ರೆ ಒಳ್ಳೆಯದು, ಎಲ್ಲಿ ಮಾಡಿದ್ರೆ ಒಳ್ಳೆಯದು. ಎಲ್ಲಿ ಮಾಡಿದ್ರೆ ಕೊಂದರ ಈ ದೆಸ್ಕ ದೊಕೋನಿ ಮೋಸ್ಕೊಂದರ ಈ ದೆಸ್ಕ ಅಷ್ಟೇ. ಹೈ ಸಾಗರ್ ಸರ್. ಹೈ ಪಾಸ್ಪೋರ್ಟ್ ನಕುಶಿತಾನ್ ದೆಸ್ಕ. ಹಾಂ ಪಾಸ್ಪೋರ್ಟ್ ಅನ್ನು ಏನು ಮಾಡ್ತೀರಾ, ಏನು ಮಾಡಿದ್ರಿ? ಕಳ್ಕೊಂಡೆ. ಪಾಸ್ಪೋರ್ಟನ್ನು ಕಳ್ಕೊಂಡೆ. ನಕುಸ್ತಾನ್ ದೆಸ್ಗ ಕಳ್ಕೊಂಡೆ. ಇದಕ್ಕೆ ಏನು ಮಾಡಿದ್ರೆ ಒಳ್ಳೆಯದು? ದೋಷಿತರ ಈ ದೆಸ್ಕ. ಎಸ್, ದೋಸ್ತರ ಈ ದೆಸ್ಕ ಏನು ಮಾಡಿದ್ರೆ ಒಳ್ಳೆಯದು. ಕರೆಕ್ಟ್. ಇಡೀ ವಾಕ್ಯನೇ ನೆನ್ಪಿಡ್ಕೊಬೇಕು ನೀವು. ದೋಸ್ತರ ಈ ದೆಸ್ಕ ದೋಸ್ತರ ಈ ದೆಸ್ಕ ಏನು ಮಾಡಿದ್ರೆ ಒಳ್ಳೆಯದು. ಎಸ್, ಇಲ್ಲಿಗೆ ಇದು ಯಾವುದೋ ಎಕ್ಸಸೈಸ್ ಮುಗೀತು. ನೆಕ್ಸ್ಟು